ನಮಸ್ಕಾರ ಗೌಡ್ರ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿಂ ವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ಬೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೇಶ್ವರ. ಕೇಳಿಸ್ತಾ ಇಲ್ಲ ಆಚಾರ್ಯ? ಎಲ್ರಿಗೂ ಕೇಳಿಸ್ತಾರೆ? ಕೇಳಿಸ್ತಿದೆ. ಗುರುಗಳ ಸರಿಗಿದೆ ಗುರುಗಳ. ಲಘು ಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿ ಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರಪರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ಬೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಮುಪದಿದೇಶ ವಿಲೀನ ಪ್ರಕೃತಿತಯಾ ಅಂತರಾಜ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಬ್ರಹ್ಮಸೂತ್ರದ 2 ಅಧ್ಯಾಯಗಳ ಅರ್ಥವನ್ನು ತಿಳಿಸಾಯ್ತು. ಒಂದು ಮುಖ್ಯ ಶಬ್ದ ಬ್ರಹ್ಮ ಶಬ್ದ, ಮತ್ತೊಂದು ಹರಿ ಅನ್ನೋ ಶಬ್ದ. ಒಂದು 3ನೇ ಶ್ಲೋಕದಲ್ಲಿ ಬಂತು ವೃಂದಾವನಗತಂ ವಂದೇ ಬ್ರಹ್ಮ ರುದ್ರೇಂದ್ರ ವಂದಿತಂ. ಇದು ಒಂದು ಶಬ್ದ. ಇದೇ ಶಬ್ದ ಮತ್ತೆ ಬಂದು ಅದೇ ನೆನಪಿಸ್ಕೊಡುತ್ತೆ. ಅಂದ್ರೆ ಬ್ರಹ್ಮಸೂತ್ರದ ಆ ಬ್ರಹ್ಮನ ಬಗ್ಗೆನೇ ಇಲ್ಲಿ ಹೇಳ್ತಾ ಇರೋದು ಅಂತ. ಅವನಿಗೆ ನಮಸ್ಕಾರ ಮಾಡ್ತಾ ಇರೋದು. ಆ ಬ್ರಹ್ಮನ ಸ್ವರೂಪವೇ ಎಲ್ಲ ರೂಪ. ಹಯಗ್ರೀವ, ರಾಮ, ಕೃಷ್ಣ, ವೇದವ್ಯಾಸ, ವಾಮನ, ಗಜೇಂದ್ರ ವರದ ಎಲ್ಲ ರೂಪಗಳು. ಅದರಲ್ಲಿ ಪ್ರಮುಖ 1ನೇ ಅಧ್ಯಾಯದ ಅರ್ಥ ತಿಳಿಸ್ಲಿಕ್ಕಿರೋ ಶಬ್ದ ಬ್ರಹ್ಮ ಶಬ್ದ. 2ನೇ ಅಧ್ಯಾಯ ತಿಳಿಸ್ಲಿಕ್ಕಿರೋ ಶಬ್ದ ಚಕ್ರ ಶಂಖಧರಂ ಹರಿಂ. ಆ ಹರಿ ಯಾರು ಅಂದ್ರೆ ಮತ್ತೆ ಬ್ರಹ್ಮ ರುದ್ರೇಂದ್ರ ವಂದಿತಂ. ಅದ್ ಬಿಡಿಸ್ಕೊಳ್ಳೋದು. ಹರಿಂ ಬ್ರಹ್ಮ ವಂದೇ, ಸಕಲ ದೋಷ ದೂರನಾದ. ಹರಿ ಅಂದ್ರೆ ಎಲ್ಲಾ ದೋಷದಿಂದ ಇಲ್ದೇ ಇರೋನು ಅಂತ ಅರ್ಥ. ಮತ್ತೆ ಎಲ್ಲ ಗುಣಗಳಿಂದ ತುಂಬಿರೋನು. ದೋಷ ಇಲ್ಲ ಅಂತ ಅಷ್ಟೇ ಅಲ್ಲ, ಎಲ್ಲಾ ಗುಣಗಳಿಂದ ತುಂಬಿದ್ದಾನೆ. ಅದನ್ನ ಹರಿಂ ಬ್ರಹ್ಮ ವಂದೇ ಅಂತ. ದೋಷ ಇಲ್ಲದೆ ಇರೋನು ಹರಿ, ಬ್ರಹ್ಮ ಅಂದ್ರೆ ಎಲ್ಲ ಗುಣಗಳಿಂದ ತುಂಬಿರೋನು, ಅವನಿಗೆ ವಂದೇ ನಮಸ್ಕಾರ ಅಂತ ಅರ್ಥ. ನಮಸ್ಕಾರ ಅಂದ್ರೆ ವಸ್ತುತಃ ಇಲ್ಲಿ ಅನುವ್ಯಾಖ್ಯಾನದಲ್ಲೆಲ್ಲ ಆಚಾರ್ಯರು ಹೇಳ್ತಾರೆ ಏನಂದ್ರೆ, ಸನ್ನಮಾಮಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷ ಮಾಪ್ಯತಮಪ್ಯಖಿಲೈಸ್ಸುವಾಕ್ಯೈ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ
ಮಮ ಸನ್ನಮಾಮಿ. ಎಲ್ಲ ಕಡೆ ನಮಸ್ಕಾರ ಅಂತ ಹೇಳ್ತಾರೆ, ಇಲ್ಲೂ ನಮಸ್ಕಾರ ಅಂತಾನೆ ಹೇಳ್ತಾರೆ. ಅದರ ಅಭಿಪ್ರಾಯ ಏನಂದ್ರೆ, ಈ ನಮಸ್ಕಾರ ಅಂತಂದ್ರೆ ಅದು ಒಂದೇ ಅರ್ಥ ಆಗಲ್ಲ. ಆ ಶಬ್ದಕ್ಕೆ 3 ಅರ್ಥ ಸಿಗುತ್ತೆ. ಕಾಯೇನ ವಾಚ ಮನಸ 3. ಅದಕ್ಕೆ ಒಂದೇ, ನಮಾಮಿ ಈ ತರದ ಶಬ್ದಗಳನ್ನೇ ಬಳಸ್ತಾರೆ ಸಾಮಾನ್ಯ ಗ್ರಂಥದಲ್ಲಿ. ಇಲ್ಲಿ ಕಾಯೇನ ನಮಸ್ಕಾರ ಅಂದ್ರೆ ದೇಹತಃ ಮಾಡುವ ಉದ್ದಂಡ ನಮಸ್ಕಾರ ಆಗಬಹುದು, ಮತ್ತೆ ವಾಚ ಅಂದ್ರೆ ಸ್ತೋತ್ರ ರೂಪದಲ್ಲಿ ಆಗಬಹುದು, ಇನ್ನು ಮನಸ ಮಾನಸಿಕವಾಗಿ ಸ್ಮರಣೆ ಮಾಡೋದು. ಈ 3 ಆಗ್ತಾ ಇದೆ ಅಂತ ಅರ್ಥ ಇಲ್ಲಿ. ಈ ರೀತಿ ಈ ಮೊದಲನೇ ಅಧ್ಯಾಯದ ಅರ್ಥ ಆಯ್ತು, 2ನೇ ಅಧ್ಯಾಯದ ಅರ್ಥ ಆಯ್ತು. ಇದು 3ನೇ ಅಧ್ಯಾಯದ ಅರ್ಥಕ್ಕೆ ಹೋಗ್ತಾ ಇದೀವಿ. 3ನೇ ಅಧ್ಯಾಯದ ಅರ್ಥವನ್ನ ತಿಳಿಸ್ಲಿಕ್ಕೆ ಇಲ್ಲಿ ಎಷ್ಟು ಶಬ್ದಗಳು ಬಂದಿದೆ? ಅನೇಕ ಶಬ್ದ ಬಂದಿದೆ. ಇದು 4 ಲೈನ್ ಇದೆ ಇದರಲ್ಲಿ. 6, 7, 8ನೇ ಶ್ಲೋಕ ಎಲ್ಲ ತ್ರಿ ಅನ್ನೋ ಶಬ್ದದಿಂದ ಶುರು ಆಗುತ್ತೆ. ಇದೊಂದು ಪ್ರಾಸ. ಸಾಮಾನ್ಯವಾಗಿ ವಾದಿರಾಜರ ಗ್ರಂಥದಲ್ಲಿ ಪ್ರಾಸ ಪದಗಳನ್ನ ಅನೇಕ ಕಾಣ್ತೀವಿ. ಇಲ್ಲಿ ಮೊದಲು ತ್ರಿ ಅಂತ ಶುರು ಆಗುವಂತಹ ಅನೇಕ ಶಬ್ದಗಳನ್ನ ಕೇಳ್ತಾ ಇದೀವಿ. ಇದು ಮೊದಲು ನೋಡಿದ್ವಿ ಹೇಗೆ, ಹಯಗ್ರೀವ, ದಶಗ್ರೀವ, ಸುಗ್ರೀವ ಅಂತ ಬರುತ್ತೆ. ಒಂದೊಂದೇ ಸಾಲು ನೋಡಿದೆ. ಮೊದಲನೇ ಸಾಲಲ್ಲಿ ಹಯಗ್ರೀವ, 2ನೇದಲ್ಲಿ ದಶಗ್ರೀವ, 3ನೇದಲ್ಲಿ ಸುಗ್ರೀವ ಅಂತ. ಅದೇ ತರ ಇಲ್ಲಿ ಮುಂದಕ್ಕೆ ಬಂದ್ರೆ ಇನ್ನೊಂದು ಗಮನಿಸ್ಬೋದು, ಶಕ್ರ, ನಕ್ರ, ಶುಕ್ರ, ವಕ್ರ ಅಂತೆಲ್ಲ ಪದ ಬರುತ್ತೆ 4 ಮತ್ತೆ 5ನೇ ಶ್ಲೋಕದಲ್ಲಿ. ಶಕ್ರ, ಆಮೇಲೆ ಇನ್ನೊಂದು ಬಿಟ್ಟೆ ನಾನು ವಸ್ತುತಃ ಇಲ್ಲಿ. ಶಕ್ರ, ಆಮೇಲೆ ಚಕ್ರ, ನಕ್ರ, ವಕ್ರ, ಶುಕ್ರ, ವಕ್ರ ಅಂತ ಹೀಗೆ ಆ ತರ ಶಬ್ದಗಳನ್ನು ಬಳಸ್ತಾರೆ. ಇಷ್ಟು ಸಾಕು ನಮಗೆ ಇದು ವಾದಿರಾಜರ ಗ್ರಂಥ ಅನ್ಲಿಕ್ಕೆ, ಅಷ್ಟು ಪ್ರಾಸ ಪದಗಳು. ಆಮೇಲೆ ಈಗ 6, 7, 8ನೇ ಶ್ಲೋಕಕ್ಕೆ ಬಂದ್ರೆ ತ್ರಿವಕ್ರ, ತ್ರಿಜಗದ್ವಂದ್ಯ, ತ್ರಿವೇದ ವೇದ್ಯ, ತ್ರಿಲೋಕ, ತ್ರಿವಿಕ್ರಮ, ತ್ರಿಕಾಲಜ್ಞ, ತ್ರಿಧಾಮಾನ, ಆಮೇಲೆ ತ್ರಿದಶ, ತ್ರಿಪುರಜ್ಞ, ಇಷ್ಟು ಶಬ್ದಗಳನ್ನು ಬಳಸ್ತಾರೆ. ಇದನ್ನು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹಾಗೆ ಸುಮ್ನೆ ಯೋಚನೆ ಮಾಡಿ ಹಾಗೆಲ್ಲ ರಚನೆ ಮಾಡ್ಲಿಕ್ಕೆ ಆಗಲ್ಲ. ತುಂಬಾ ಅರ್ಥ ಇದೆ. ಬ್ರಹ್ಮಸೂತ್ರದೆಲ್ಲ ಅರ್ಥ ಇಟ್ಕೊಂಡು, ಉಪನಿಷತ್ತನ್ನ ಅರ್ಥ ಇಟ್ಕೊಂಡು ಇಷ್ಟೆಲ್ಲ ಮನಸ್ಸಿರೋ ಒಬ್ಬ ವ್ಯಕ್ತಿ ಬರಿಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಅದು ಕನಸಿನಲ್ಲಿ ಕೇಳಿ ಇಂತಹ ವಾಕ್ಯಗಳನ್ನ ಹೇಳೋದು ಅಂದ್ರೆ ಅದು ಗುರುರಾಜರೇ ಅನುಗ್ರಹಿಸಿದ್ದು, ಗುರುರಾಜರೇ ಅವ್ರ ಮುಖಾಂತರ, ಎಡಮುಖ ಬ್ರಾಹ್ಮಣ ಮುಖಾಂತರ ತಿಳಿಸಿದ್ದು ಅಂತ ಅರ್ಥ. ಈ ಸಾಲುಗಳ ಅರ್ಥವನ್ನ ಮೇಲ್ನೋಟಕ್ಕೆ ನೋಡಿದ್ರೆ ನಮಗೇನ್ ಸಿಗುತ್ತೆ ಅಂದ್ರೆ, ತ್ರಿವಕ್ರ ಅನುಗ್ರಹಂ ದೇವ, ತ್ರಿವಕ್ರಗೆ ಅನುಗ್ರಹ ಮಾಡಿದ ಕೃಷ್ಣ. ನಮಗೊತ್ತು, ಗಂಧವನ್ನ ಸಮರ್ಪಣೆ ಮಾಡಿ ದಿವ್ಯವಾದ ಅನುಗ್ರಹ ಪಡೆದ್ಲು ತ್ರಿವಿಕ್ರೆ. ಯಾರು? ಕೃಷ್ಣನಿಂದ. 3 ಕಡೆ ವಕ್ರತೆ ಇತ್ತು, ನಮಗ್ ಗೊತ್ತಿದೆ. ಅಲ್ಲಿ ಮಾತು, ಮನಸ್ಸು, ಕೃತಿ ಅಂತ ಆ 3ರಲ್ಲೂ ವಕ್ರತೆ ಇರೋಳು ಅಂತ. ಮಾತು, ಮನಸ್ಸು, ಕೃತಿ ಅಂದ್ರೆ ಮಾಡೋ ಕೆಲಸದಲ್ಲಿ ವಕ್ರತೆ, ಮಾತಿನಲ್ಲಿ ವಕ್ರತೆ, ಮನಸ್ಸಿನಲ್ಲಿ ವಕ್ರತೆ. ಈ ತರ 3 ವಕ್ರತೆ ಇರೋರ್ನು ಉದ್ಧಾರ ಮಾಡ್ತಾನೆ ಪರಮಾತ್ಮ ಅಂತ ಆ ತ್ರಿವಕ್ರೆಗೆ ಅನುಗ್ರಹ ಮಾಡಿ ನಮಗ್ ತೋರಿಸ್ತಾ ಇದ್ದಾನೆ. ಯಾಕೆಂದ್ರೆ ಒಂದು ಮಾತು ಹೇಳ್ತಾರೆ ಸಾಮಾನ್ಯ, ಏನಂದ್ರೆ ದೊಡ್ಡವರ ಲಕ್ಷಣ ಮತ್ತೆ ಅಧಮರ ಲಕ್ಷಣ ಹೇಗಿರುತ್ತೆ ಅಂದ್ರೆ, ವಚಸ್ಸೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ, ವಚಸ್ಸೇಕಂ ಮನಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ ಅಂತ ಒಂದ್ ಮಾತಿದೆ. ಇದಕ್ಕೇನರ್ಥ ಅಂದ್ರೆ, ವಚಸ್ಸೇಕಂ ಅಂದ್ರೆ ಮಾತಾಡೋದು ಒಂದೇ, ಅದೇ ವಿಷಯದಲ್ಲಿ. ವಚಸ್ಸೇಕಂ, ಮನಸ್ಸೇಕಂ, ಮನಸ್ಸಿನಲ್ಲಿ ಏನಿತ್ತೋ ಅದೇ ಮಾತ್ನಲ್ಲಿ ಬರೋದು, ಮಾತ್ನಲ್ಲಿ ಏನ್ ಬಂತೋ ಅದನ್ನೇ ಮಾಡೋದು. ಈ ತರ ಇದೆ. ಅದನ್ನ ವಚಸ್ಸೇಕಂ, ಮನಸ್ಸೇಕಂ, ಕರ್ಮಣ್ಯೇಕಂ ಎಲ್ಲ ಒಂದೇ. ವಚಸಿ, ಮನಸಿ, ಕರ್ಮಣಿ ಎಲ್ಲ ಒಂದೇ ಆಗುತ್ತೆ. ಇದು ಯಾರ ಲಕ್ಷಣ? ಮಹಾತ್ಮರ ಲಕ್ಷಣ. ಆದ್ರೆ ದುರಾತ್ಮರ ಲಕ್ಷಣ ಏನು, ಕೆಟ್ಟವ್ರ ಲಕ್ಷಣ ಏನು ಅಂದ್ರೆ, ಮನಸಿ ಏಕಂ, ಮನಸ್ನಲ್ಲಿ ಒಂದು, ವಚಸಿ ಏಕಂ, ಮಾತ್ನಲ್ಲಿ ಇನ್ನೊಂದು, ಕರ್ಮಣಿ ಏಕಂ, ಅದ್ರಲ್ಲಿ ಇನ್ನೊಂದು ಮಾಡೋ ಕೆಲಸ ಅಂತ. ಹಾಗೆ ತ್ರಿವಕ್ರತೆ ಇರಬಾರ್ದು ಮನುಷ್ಯನಿಗೆ. ಆದ್ರಿಂದ ಮನಸ್ಸಿನಲ್ಲಿ ಏನಿದೆಯೋ ಅದು ಮಾತ್ನಲ್ಲಿ, ಮಾತ್ನಲ್ಲಿ ಏನಿದೆಯೋ ಅದು ಕೃತಿಯಲ್ಲಿ, ಹೀಗಿರತ್ತೆ. ಈ ತ್ರಿವಕ್ರತೆಯನ್ನು ಹೊಂದಿರುವಂತವ್ರಿಗೂ ಅನುಗ್ರಹ ಮಾಡ್ತಾನೆ ಸ್ವಾಮಿ. ಆದ್ರಿಂದ ತ್ರಿವಕ್ರ ಅನುಗ್ರಹ ಅಂತ ಅಲ್ಲಿ ತ್ರಿವಕ್ರಿಗೆ ಅನುಗ್ರಹ ಮಾಡ್ತಾ. ಆದ್ರೆ ತ್ರಿವಕ್ರಿಗೆ ಯಾಕೆ ಅನುಗ್ರಹ ಮಾಡ್ದ? ಹಾಗೆ ತಾನು ಸೇವೆ ಮಾಡಿದ್ಲು, ಗಂಧ ಸಮರ್ಪಣೆ ಮಾಡಿದ್ದಕ್ಕೆ ಅದೊಂದು ಸೇವೆ ಆಯ್ತು. ಅಲ್ಲಿವರೆಗೂ ಅವಳು ಇನ್ಯಾರಿಗೋ ಕೊಡ್ತಾ ಇದ್ಲು, ಕಂಸನ ಹತ್ರ ಹೋಗ್ತಾ ಇತ್ತದು, ಅದ್ರ ಬದಲು ಕೃಷ್ಣನಿಗೆ ಸಿಗ್ತದ. ಆದ್ರೆ ಅವನ್ ಕಾಲ ಬಂದಾಗ ಅನುಗ್ರಹ ಮಾಡ್ತೀನಿ ಅಂತ ಅಲ್ಲಿ ಹೇಳ್ತಾನೆ. ಅವ್ರು ಮಹಾಭಾರತ ತಾತ್ಪರ್ಯ ಮತ್ತೆ ಮೂಲ ಮಹಾಭಾರತ ಎಲ್ಲ ತೆಗೆದ್ರೆ ಇನ್ನೂ ಅನೇಕ ವಿಚಾರ ಸಿಗುತ್ತೆ. ಸರಳವಾದ ಅರ್ಥವನ್ನು ನೋಡ್ತಾ ಹೋಗೋಣ ಸದ್ಯಕ್ಕೆ. ತ್ರಿವಕ್ರ ಅನುಗ್ರಹಂ ದೇವಂ, ಅಥವಾ ತ್ರಿವಕ್ರಿಗೆ ಅನುಗ್ರಹ ಮಾಡಿದ ಕೃಷ್ಣನ ಸ್ಮರಣೆ ಮಾಡಿದ್ರು. ಇನ್ನು ದೇವಂ, ದೇವ ಅನ್ನೋ ಶಬ್ದವನ್ನ ಬಳಸಿದ್ದಾರೆ. ದೇವ ಅಂದ್ರೆ ಇವನು ಸಾಮಾನ್ಯ ಅಲ್ಲ. ದೇವ ಅನ್ನೋ ಶಬ್ದವನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ, ಯಾರು ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಾರೋ ಜಗತ್ತಿಗೆ, ಅಂಥವ್ರನ್ನ ದೇವ ಅಂತ ಕರಿತೀವಿ. ಅಂತ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವ ನಿನಗೆ
ಈ ತ್ರಿವಕ್ರತೆಯನ್ನ ಪರಿಹಾರ ಮಾಡೋದು ದೊಡ್ಡ ವಿಷಯ ಆಗ್ಲಿಲ್ಲ ಅಂತ. ಅಂದ್ರೆ ಮೂರ್ ಇದೆಯಲ್ಲ, ಸೃಷ್ಟಿ ಸ್ಥಿತಿ ಸಂಹಾರ, ಅದು ದೊಡ್ಡ ಕೆಲಸ, ಅದು ಮೂರ್ ಮಾಡ್ತೀಯ. ಆ ಮೂರ್ ಮಾಡೋ ನಿನಗೆ ಈ ಮೂರ್ ವಕ್ರತೆ ಪರಿಹಾರ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ನೀನು ಸೃಷ್ಟಿ ಮಾಡಿದ ಪದಾರ್ಥ ನೋಡಿದ್ರೆ ಗೊತ್ತಾಗತ್ತೆ ಇಡೀ ಜಗತ್ನಲ್ಲಿ. ಒಂದೊಂದು ವಕ್ರ ಅನ್ನಿಸ್ಬೋದು, ಇನ್ನೊಂದು ಅಷ್ಟವಕ್ರ ಆಗ್ಬೋದು, ಇನ್ನೊಂದು ದಶವಕ್ರ ಆಗ್ಬೋದು, ಎಷ್ಟೆಷ್ಟು ತರ ಪದಾರ್ಥ ಸೃಷ್ಟಿ. ಅಷ್ಟು ಸೃಷ್ಟಿ ಮಾಡಿದ ನಿನಗೆ ಈ ತ್ರಿವಕ್ರಿಗೆ ಅನುಗ್ರಹ ಮಾಡಿ ದೊಡ್ಡ ವಿಷಯ ಅಲ್ಲ ಅಂತ ತಿಳಿಸ್ಲಿಕ್ಕೆ ದೇವಂ ಅಂತ ಹೇಳಿದ್ದಾರೆ. ಆಮೇಲೆ ತ್ರಿಜಗದ್ವಂದೇ ವಿಗ್ರಹ, ಮೂರು ಜಗತ್ತಿನಿಂದ ನಮಸ್ಕೃತವಾದದ್ದು ನಿನ್ನ ದೇಹ. ಇಡೀ ಮೂರು ಜಗತ್ತು ನಮಸ್ಕಾರ ಮಾಡ್ತಾ ಇದೆ. ಮೂರ್ ಜಗತ್ತು ನಮಸ್ಕಾರ ಮಾಡ್ತಾ ಇದೆ ಅಂದ್ರೆ ಜಗತ್ತಿನಲ್ಲಿರುವಂತಹ ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ ಪ್ರತಿಯೊಬ್ರು ನಮಸ್ಕಾರ ಮಾಡ್ತಾರೆ ಅಂತ ಅರ್ಥ. ಇದಂದ್ರೆ ತ್ರಿಜಗತ್ ಅಂದ್ರೆ ಜಡ ಲೋಕಗಳು, ಲೋಕ ಯಾಕೆ ನಮಸ್ಕಾರ ಮಾಡುತ್ತೆ? ಹಾಗಾಗಿ ತ್ರಿಜಗತ್ ಅಂದ್ರೆ ಮೂರು ಜಗತ್ತಲ್ಲಿ ಇರೋರು ಅಂತ ಅರ್ಥ. ಇರುವಂತಹ ಮನುಷ್ಯರು, ದೇವತೆಗಳು, ಇವರೆಲ್ಲ ನಮಸ್ಕಾರ ಮಾಡ್ತಾರೆ. ಇನ್ನು ಮುಂದೆ ತ್ರಿವೇದ ವೇದ್ಯ ವಿಭವಂ, ಮೂರು ವೇದಗಳಿಂದ ನಿನ್ನ ವೈಭವವನ್ನ ತಿಳಿಬೇಕು ಅಂತ. ಆಮೇಲೆ ತ್ರಿಲೋಕಾನಾಂ ಅಥೇಶ್ವರಂ, ಮೂರು ಲೋಕಗಳಿಗೂ ನೀನು ಸ್ವಾಮಿ. ಆಯ್ತು. ಇನ್ನು ಮುಂದಿನ ಶ್ಲೋಕ 7ನೇದು, ತ್ರಿವಿಕ್ರಮಂ ತ್ರಿಕಾಲಜ್ಞಂ. ತ್ರಿವಿಕ್ರಮ ನಮಗ್ ಗೊತ್ತು, ಮೂರು ಕಡೆ ವ್ಯಾಪಿಸ್ಕೊಂಡ ಪರಮಾತ್ಮ. ಇನ್ನು ತ್ರಿಕಾಲಜ್ಞಂ, ಮೂರು ಕಾಲದ ಜ್ಞಾನ ಇದೆ, ಭೂತ ವರ್ತಮಾನ ಭವಿಷ್ಯತ್, ಮೂರು ಕಾಲಗಳ ಜ್ಞಾನ ಇದೆ. ಮತ್ತೆ ತ್ರಿಧಾಮಾನಂ, ಮೂರು ಧಾಮ ಅವನಿಗೆ, ಮನೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಹಾಗೆ ಅಚ್ಯುತ, ಆ ಮೂರು ಧಾಮದಲ್ಲಿ ಇದ್ದಾನೆ ಅಂದ್ಮೇಲೆ ಅವನು ಅಚ್ಯುತ ಅಂತಾನೆ ಆಗ್ಬೇಕು. ಯಾಕೆ ಆ ಮೂರು ಧಾಮಕ್ಕೆ ಹೋದವ್ರು ಯಾರು ಚ್ಯುತರಾಗಲ್ಲ, ಕೆಳಗ್ ಬೀಳಲ್ಲ, ಅವನು ಅಚ್ಯುತ. ಹಾಗೆ ತ್ರಿದಶ ಅನುಗ್ರಹಂ, ತ್ರಿದಶ ಅಂದ್ರೆ ದೇವತೆಗಳಿಗೆ ಕರೀತಾರೆ ಅಂತ ತ್ರಿದಶ ಆ ದೇವತೆಗಳಿಗೆ ಅನುಗ್ರಹ ಮಾಡಿದವನು ದೇವಂ, ಅಂತಹ ದೇವತೆಯಾದ ತ್ರಿಪುರಘ್ನ ಭಯಾಪಹಂ. ತ್ರಿಪುರಾಸುರನನ್ನ ಸಂಹಾರ ಮಾಡಿದವರು ಯಾರು? ರುದ್ರದೇವರು. ಅವರಿಗೆ ಭಯ ಬಂತು, ಯಾರಿಂದ? ಭಸ್ಮಾಸುರನಿಂದ. ಅದನ್ನ ಅಪಹಂ, ಪರಿಹರಿಸಿದವರು. ಇಂಥ ಪರಮಾತ್ಮ ಯಾರು ಅಂತ ಅನ್ಕೊಂಡಿದ್ದೀರಿ? ಬೃಂದಾವನಗತಂ ರುದ್ರೇಂದ್ರ ವಂದಿತಂ ಬ್ರಹ್ಮವನ್. ಈ ವೃಂದಾವನದಲ್ಲಿ ರುದ್ರಾದಿ ದೇವತೆಗಳಲ್ಲಿ ನಮಸ್ಕಾರ ಮಾಡುವಂಥ, ಆ ದೋಷ ಇಲ್ಲದೆ ಇರುವಂತಹ ಗುಣ ಪರಿಪೂರ್ಣನಾದ ಆ ಭಗವಂತನಿಗೆ ನಮಸ್ಕಾರ. ಯಾಕೆಂದ್ರೆ ಹಿಂದಿನ ಅರ್ಥ ಮರೆತು ಬಿಟ್ರೆ ಹೋಯ್ತು. ಮತ್ತೆ ಬ್ರಹ್ಮಸೂತ್ರ 3ನೇ ಅಧ್ಯಾಯ ಓದ್ತಾ 2ನೇ ಅಧ್ಯಾಯ ಅರ್ಥ ಮರ್ತು ಹೋಗ್ಬಿಟ್ರೆ ಹೋಯ್ತು ಪುಣ್ಯ. 1ನೇ ಅಧ್ಯಾಯ 2ನೇ ಅಧ್ಯಾಯದ ಅರ್ಥ ಮನಸ್ಸಿನಲ್ಲಿ ಇಟ್ಕೊಂಡು 3ನೇ ಅಧ್ಯಾಯದ ಅರ್ಥಕ್ಕೆ ಬಂದಿದ್ದಾರೆ ಈಗ. ಅದನ್ನ ಅಷ್ಟೂ ಅರ್ಥ, ದೋಷ ಇಲ್ಲದೆ ಇರೋನು, ಗುಣದಿಂದ ತುಂಬಿರೋನು, ಇಂತಹ ಪರಮಾತ್ಮನನ್ನ ನಮಸ್ಕಾರ ಮಾಡ್ತೇವೆ ಅಂತ. ಇದು ಮೇಲ್ನೋಟಕ್ಕೆ ಈ ಶ್ಲೋಕಗಳ ಅರ್ಥ. ಈಗ ಆ ಶ್ಲೋಕವನ್ನ ಹೇಳ್ಕೊಡ್ಬೇಕಾಯ್ತು. ಆ ಶ್ಲೋಕವನ್ನು ಒಮ್ಮೆ ಹೇಳ್ತೀನಿ, 6, 7, 8ನೇದು. ತ್ರಿವಕ್ರಾನುಗ್ರಹಂ ದೇವಂ ತ್ರಿಜಗತ್ ವಂದ್ಯ ವಿಗ್ರಹಂ ತ್ರಿವೇದ ವೇದ್ಯ ವಿಭವಂ ತ್ರಿಲೋಕಾನಾಂ ಅಥೇಶ್ವರಂ ತ್ರಿವಿಕ್ರಮಂ ತ್ರಿಕಾಲಗ್ನಂ ತ್ರಿಧಾಮಾನಂ ಅಥಾಚ್ಯುತಂ ತ್ರಿದಶಾನುಗ್ರಹಂ ದೇವಂ ತ್ರಿಪುರಘ್ನ ಭಯಾಪಹಂ ಬೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ. ಈ ಒಂದೇ ಒಂದೇ ಅಂತ ಶಬ್ದ ಬರುತ್ತಲ್ಲ, ಅದೊಂದು ಘಟನೆ ಆಯ್ತು, ಅದೊಂದು ವಿಷಯ ಹೇಳ್ಬೇಕು.
ಈಗ ಒಂದೇ ಅಂತಂದ್ರೆ ಒಂದು ಪರೀಕ್ಷೆ ಕೊಡೋ ಸಮಯ ನಮ್ಮ ಚಿಕ್ಕ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥರು ಬೇಜಾರ್ ಮಾಡಿದವರು ಈಗಿನ ಸ್ವಾಮಿಗಳು ಅವರು ಒಂದು ತೀರ್ಥ ಪ್ರಬಂಧ ಪರೀಕ್ಷೆ ಕೊಡ್ತಾ ಇದ್ದೆ ನಾನು ಆಗ 3ನೇ ಕ್ಲಾಸಲ್ಲಿ. ಅಲ್ಲಿ ತೀರ್ಥ ಪ್ರಬಂಧದಲ್ಲಿ ಒಂದು ಶ್ಲೋಕ ಬರುತ್ತೆ, ಶಂಕರ ನಾರಾಯಣ ಕ್ಷೇತ್ರ ಶಂಕರ ನಾರಾಯಣಂ ಒಂದೇ ಅಂತ ಬರುತ್ತೆ. ನನಗೆ ಅವ್ರು ಪ್ರಶ್ನೆ ಕೇಳಿದ್ರು ತಕ್ಷಣ, ಅಂದ್ರೆ ಇದು ಅನುಸಂಧಾನಕ್ಕೂ ಅನುಕೂಲ ಅಂತ ಹೇಳ್ತಾ ಇದ್ದೀನಿ. ಶಂಕರ ನಾರಾಯಣಂ ಒಂದೇ ಅಲ್ಲ, ಶಂಕರ ನಾರಾಯಣ ಅಂತ ಹೇಳ್ತಾ ಇದೀಯಾ, ಶಂಕರ ನಾರಾಯಣ ಒಂದೇನಾ ಬೇರೆನಾ ಅಂತ ಕೇಳಿದ್ರು ನಂಗೆ. ಅದಕ್ಕೆ ನಾನು ಬೇರೆ ಅಂತಂದೆ. ಶ್ಲೋಕ ಹೇಳು ಅಂದ್ರು. ಅದಕ್ಕೆ ನಾನು ಶಂಕರ ನಾರಾಯಣಂ ಒಂದೇ ಅಂತಂದೆ. ಒಂದೇ ಅಂತ ನೀನ್ ಹೇಳ್ತಾ ಇದೆಯಲ್ಲ, ಮತ್ತೆ ಬೇರೆ ಅಂತ ಹೇಳ್ತೀಯ ಶ್ಲೋಕದಲ್ಲಿ ಒಂದೇ ಅಂತಿದ್ಯಲ್ಲ ಅಂತ. ಅದಕ್ಕೆ ತಕ್ಷಣ ಇಲ್ಲ 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 ಒಂದೇ ಅಂದ್ರೆ ಅದ್ ನಮಸ್ಕಾರ ಮಾಡೋದು ಅಂತ ಅರ್ಥ, ಅದಕ್ಕೆ ಅದು ಕ್ರಿಯಾಪದ ಅಂತ. ಅದು ವಸ್ತುತಃ ಒಂದೇ ಅಂತ ಇಟ್ಕೊಂಡ್ರೆ ಇಲ್ಲೆಲ್ಲ ಸರಿ ಹೋಗುತ್ತೆ. ಆದ್ರೆ ಆ ಕ್ರಿಯಾಪದಕ್ಕೆ ಬೇರೆ ಅರ್ಥ. ಒಂದೇ ಅಂದ್ರೆ ನಮಸ್ಕಾರ ಮಾಡೋದು ಅಂತ ಅರ್ಥ. ಅದೇ ಇಲ್ಲಿ ವೃಂದಾವನದಲ್ಲಿ ಇರುವಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳ್ತಾ ಇದಾರಲ್ಲ, ಪ್ರತಿಯೊಂದು ರೂಪಗಳು ಇಲ್ಲಿ ಒಂದೇನೆ, ಏನ್ ಬೇರೆ ಬೇರೆ ರೂಪ ಅಲ್ಲ. ರಾಮಕೃಷ್ಣ ವೇದವ್ಯಾಸ ಪ್ರತಿಯೊಂದು ರೂಪ ಏನ್ ಬಂತು ಅದೆಲ್ಲ ಒಂದೇ. ಅದ್ರಲ್ಲಿ ಒಂದೇ ಅನ್ನೋ ಶಬ್ದ, ಆ ಒಂದೇ ಅನ್ನೋದು ಬೇರೆ, ಅದು ಸ್ವರಾಕ್ಷರ, ಇದು ವ್ಯಂಜನ, ಮತ್ತೆ ಬೇರೆ ಅರ್ಥನೂ ಇದೆ. ಅಂದ್ರೆ ಒಂದೇ ಅನ್ನೋ ಒಂದೇ ತರ ಕೇಳೋದ್ರಿಂದ ಆ ಒಂದೇ ಅನ್ನೋ ಭಾವ ತೋರುತ್ತಲ್ಲ ಅಂತ, ಅದು ಒಂದು ವಿಷಯ. ಇಲ್ಲಿ ಬೇಕಾಗಿದ್ದೇನಂದ್ರೆ ತ್ರಿಧಾಮಾನಂ ಅಂತ ಒಂದು ಶಬ್ದ ಬಳಸ್ತಾರೆ. ಇದಕ್ಕೊಂದು ಅಪರೂಪ ಅರ್ಥ ಇದೆ. ತ್ರಿವಿಕ್ರಮ ಅನ್ನೋ ಶಬ್ದಕ್ಕಂತೂ ಸುಮಾರು ಅರ್ಥ ಇದೆ, ಅದನ್ನ ಪ್ರತಿಯೊಂದನ್ನು ನೋಡ್ಬೇಕು. ಶ್ಲೋಕ ಸುಮಾರು ಹೊತ್ತಾಗತ್ತೆ ಹೇಳಲಿಕ್ಕೆ. ತ್ರಿಧಾಮಾನಂ ಅನ್ನೋದಕ್ಕೆ ತ್ರಿಧಾಮ, 3 ಧಾಮ ಅಂದ್ರೆ ಆಧಾರ, ಮನೆಗಳು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಂತ ಹೇಳಿದೆ. ಇನ್ನೊಂದು ಮಧ್ವ ಸಿದ್ಧಾಂತದಲ್ಲಿ ನವರತ್ನಗಳಿದೆ, ಅಂದ್ರೆ 9 ಮುಖ್ಯ ತತ್ವಗಳು. ಅದಕ್ಕೊಂದು ಶ್ಲೋಕ ಹೇಳ್ತಾ ಇರ್ತೀವಿ. ಸಾಮಾನ್ಯ ಗುರುಕುಲಗಳಲ್ಲಿ ಯಾವುದೇ ಸಭೆ ಪ್ರಾರಂಭ ಆಗ್ಬೇಕು ಅಂದ್ರೆ ಮೊದಲು ಎಲ್ರು ನಿಂತ್ಕೊಂಡು ಹೇಳ್ತಾರೆ ಆ ಶ್ಲೋಕನ. ಶ್ರೀ ಮನ್ಮಧ್ವ ಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣ ಹರೇರನುಚರಾಹ ನೀಚೋಚ್ಚ ಭಾವಂಗತಾಹ ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಹೆಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕ ವೇದ್ಯೋ ಹರಿಹಿ. ಈ ತರ 9 ರತ್ನಗಳು ಅಂತ ಇದೆ. ಇದು ವ್ಯಾಸರಾಜ ರಚನೆ ಮಾಡಿದ ಶ್ಲೋಕ ಅಂತ ಪ್ರಸಿದ್ಧಿ. ಮಧ್ವ ಸಿದ್ಧಾಂತದಲ್ಲಿ 9 ಪ್ರಮೇಯಗಳು. ಇದನ್ನ ತಿಳಿದೇ ಇದ್ರೆ ಮಧ್ವ ಸಿದ್ಧಾಂತ ಅರ್ಥ ಆಗಿಲ್ಲ ಅಂತ ಅರ್ಥ. ಈ 9 ತಿಳ್ಕೊಳ್ಬೇಕು. ಯಾವುದೇ ಶಾಸ್ತ್ರವನ್ನ ಓದ್ತಾ ಇದ್ರು ಕೊನೆಗೆ ಈ 9 ಸಿಕ್ಕೇ ಸಿಗತ್ತೆ. ಅದರಲ್ಲಿ ಅಕ್ಷಾದಿ ತ್ರಿತಯಂ ಪ್ರಮಾಣಂ ಅಖಿಲಾಂ ನಾಯೈಕ ವೇದ್ಯೋ ಹರಿಹಿ ಅಂತ. ಅಕ್ಷಾದಿ ತ್ರಿತಯಂ ಪ್ರಮಾಣಂ ಅಂತ ನಮ್ಮ ಆಚಾರ್ಯರ ಸಿದ್ಧಾಂತ. ಅಕ್ಷಾದಿ ತ್ರಿತಯಂ ಪ್ರಮಾಣಂ ಅಂದ್ರೆ, ನೀವೀಗ ವಾದಿರಾಜ ರುಜುಗಳು ಅನ್ಲಿಕ್ಕೆ ಏನ್ ಪ್ರಮಾಣ ಅಂತ ಹಿಂದೆ ಪ್ರಶ್ನೆ ಬಂದಿತ್ತು. ಅದಕ್ಕೆ ಒಪ್ಪಿದ್ ಯಾವುದು? ಪ್ರತ್ಯಕ್ಷ, ಅನುಮಾನ ಮತ್ತೆ ಶಬ್ದ. 3 ಪ್ರಮಾಣ ಒಪ್ಪಿದೀವಿ ಮಧ್ವ ಸಿದ್ಧಾಂತದಲ್ಲಿ. ಇನ್ ಮಿಕ್ಕಿದ ಯಾವುದೇ ಪ್ರಮಾಣ ಕೊಟ್ಟರು ಅದು ಇದರಲ್ಲೇ ಸೇರ್ಬೇಕು. ಪ್ರತ್ಯಕ್ಷ, ಅನುಮಾನ, ಶಬ್ದ. ಇಲ್ಲಿ ತ್ರಿಧಾಮಾನಂ ಅಂದ್ರೆ ಇದು 3 ಪ್ರಮಾಣಗಳ ಬಗ್ಗೆ ಹೇಳ್ತಾ ಇದೆ, 3 ಮನೆಗಳ ಬಗ್ಗೆ ಹೇಳ್ತಾ ಇಲ್ಲ ಈ ಶಬ್ದ ಅಂತ ಒಂದು ವ್ಯಾಖ್ಯಾನ. ಹೇಗೆ? ತ್ರಿಧಾಮ ಅಂತ ಬಿಡಿಸ್ಕೊಳೋದಲ್ಲ. ತ್ರಿಧಾಮ, ಈಗ ಸುಧಾಮ ಸುಧಾಮ ಅಂತೆಲ್ಲ ಹೇಳ್ತೀವಿ. ಅಲ್ಲೊಂದು ಗೊಂದಲ ಜನರಿಗೆ, ಸುಧಾಮನೋ ಸುಧಾಮನೋ ಅಂತ. ದಾಮೋದರ ಅಂತೀವಿ, ದಾಮೋದರ ಅನ್ಬಾರ್ದು, ದಾಮೋದರ ಅನ್ಬೇಕು. ಹಾಗೆ ಸುಧಾಮ ಸುಧಾಮ. ಹಾಗೆ ಇಲ್ಲಿ ತ್ರಿಧಾಮ ತ್ರಿಧಾಮ, ಧಾಮ ಅಲ್ಲ, ಇದು ತ್ರಿಧಾಮ, ಮಹಾಪ್ರಾಣನೆ. ಆದ್ರೆ ಧಾಮ ಅನ್ನೋ ಶಬ್ದವನ್ನು ಬಳಸಿದ್ರೆ ಇದು ಮನೆ ಅನ್ನೋ ಅರ್ಥ, ಆಧಾರ ಅನ್ನೋ ಅರ್ಥ ಕೊಡುತ್ತೆ. ಆಗ ಪದಚ್ಛೇದ ಮಾಡ್ಕೊಂಡಿದ್ದು ಹೇಗೆ? ತ್ರಿಧಾಮಾನಂ, ಸರಿ ಹೋಯ್ತು. ಆದ್ರೆ ಇನ್ನೊಂದು ಪದಚ್ಛೇದ ಹೇಗ್ ಮಾಡ್ಬೇಕಿಲ್ಲಿ ಅಂದ್ರೆ ತ್ರಿಧಾ ಮಾನಂ ಅಂತ ಬಿಡಿಸ್ಕೊಳ್ಬೇಕು. ತ್ರಿಧಾ ಮಾನಂ ಈ ತರ ಬಿಡಿಸ್ಕೊಂಡಾಗ ಬೇರೆ ಅರ್ಥ ಬಂತು. ಇದೇ ತರ ಹಿಂದೆ ನೋಡಿದ್ವಿ, ಬ್ರಹ್ಮ ರುದ್ರೇಂದ್ರ ವಂದಿತಂ ಅನ್ನೋಲ್ಲಿ ಬ್ರಹ್ಮ ಅಂತ ಬಿಡಿಸ್ಕೊಳ್ಬೇಕು, ರುದ್ರೇಂದ್ರ ವಂದಿತಂ ಅದೇ ಬೇರೆ, ಆಗ ಬೇರೆನೆ ಅರ್ಥ ಕೊಡುತ್ತೆ. ಹೀಗೆ ಸುಮಾರು ಕಡೆ ಸಪ್ತಮನಾಖ್ಯದಲ್ಲಿ ಸ್ವಾರಸ್ಯಗಳಿದೆ. ಅದ್ರಲ್ಲಿ ಇದೊಂದು ಸ್ವಾರಸ್ಯ. ಹಾಗಾದ್ರೆ ಏನ್ ಅರ್ಥ ತ್ರಿಧಾ ಮಾನಂ ಅನ್ನೋದಕ್ಕೆ? ತ್ರಿಧಾ ಅಂದ್ರೆ 3 ರೀತಿ, ಮಾನಂ ಅಂದ್ರೆ ಪ್ರಮಾಣ ಇದೆ ಅಂತ ಅರ್ಥ. ಯಾರ ವಿಷಯದಲ್ಲಿ? ದೇವರ ವಿಷಯದಲ್ಲಿ 3 ತರಹ ಪ್ರಮಾಣ ಇದೆ ಅಂತ ಅಭಿಪ್ರಾಯ. ಯಾವ 3 ಪ್ರಮಾಣ ಇದೆ ದೇವರ ವಿಷಯದಲ್ಲಿ? ಪ್ರತ್ಯಕ್ಷ ಇದೆ, ಅನುಮಾನ ಇದೆ, ಶಬ್ದ ಇದೆ. ಹೌದಾ? ದೇವರಲ್ಲಿ ಪ್ರತ್ಯಕ್ಷ ಉಂಟಾ? ಯಾರು ದೇವರ ಕಂಡಿದ್ದಾನೆ? ಮನುಷ್ಯರಿಗೆ. ಮನುಷ್ಯರಿಗೆ ಕಾಣ್ಬೇಕು ಅಂತಿದ್ಯಾ?
ದೇವತೆಗಳಿಗೆ, ಋಷಿಗಳಿಗೆ, ಯೋಗಿಗಳಿಗೆ, ಇವ್ರಿಗೆಲ್ಲ ಪ್ರತ್ಯಕ್ಷ ದೇವರು. ಹಾಗಾಗಿ ಪ್ರತ್ಯಕ್ಷ ಪ್ರಮಾಣಕ್ಕೆ ದೇವ್ರ ವಿಷಯ ನೋಡಿದ್ದಾರೆ. ಅನುಮಾನ ಪ್ರಮಾಣನೂ ಹೌದು. ಯಾಕಂದ್ರೆ ಇಷ್ಟೊಂದು ಜಗತ್ತಿನ ಸೃಷ್ಟಿ ಮಾಡಿದಾನೆ ದೇವರು, ಇಷ್ಟೊಂದು ಸಂಹಾರ ಮಾಡಿದಾನೆ, ಇಷ್ಟು ಪಾಲನೆ ಮಾಡ್ತಾ ಇದ್ದಾನೆ, ಇದ್ಯಾರು ಇವನು ಅತೀಂದ್ರಿಯ ಶಕ್ತಿ ಇರೋನು? ಅದು ದೇವರೇ ಆಗ್ಬೇಕು. ಅದನ್ನೇ ಓಂ ಜನ್ಮಾದ್ಯಸ್ಯತಃ ಓಂ ಅಂತ ಹೇಳಿ ಇಡೀ ಜಗಜ್ಜನ್ಮಾದಿ ಕಾರಣ, ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲದಕ್ಕೂ ಕಾರಣ. ಹಾಗಾಗಿ ಅನುಮಾನದಿಂದ ತಿಳ್ಕೊಂಡ್ವಿ, ನಾವಲ್ಲ, ನಾವ್ ಇಡೀ ಜಗತ್ತಿನ ಸೃಷ್ಟಿ ಮಾಡ್ಲಿಕ್ಕಾಗತ್ತ? ನಾವು ಪ್ರಳಯ ಕಾಲದಲ್ಲಿ ನಾವಿರಲ್ಲ, ಅದೇ ಒಬ್ಬ ಇದ್ದ ಪ್ರಳಯ ಕಾಲದಲ್ಲೂ. ಆ ಭಗವಂತ ತಾನು ಅನುಮಾನದಿಂದ ತಿಳ್ಕೊಳ್ಳಿಕ್ ಸಾಧ್ಯ ಅವನನ್ನ. ಇನ್ನು ಶಬ್ದ, ಮೂರನೇ ಪ್ರಮಾಣ ಅಂದ್ರೆ ವೇದ ಅಂತ ಅರ್ಥ. ಆ ವೇದದಿಂದ ದೇವರನ್ನು ತಿಳಿಬಹುದು. ಹೀಗೆ ತ್ರಿಧಾ ಮಾನಂ ಅಂತಂದ್ರೆ 3 ತರಹದ ಪ್ರಮಾಣಕ್ಕೆ ಅವನು ವಿಷಯ ಗೋಚರ ಆಗಿದ್ದಾನೆ. ಅದನ್ನ ಪ್ರತ್ಯಕ್ಷನೂ ದೇವರಿರೋದಕ್ಕೆ ಪ್ರಮಾಣ, ಅನುಮಾನನೂ ದೇವರಿರೋದಕ್ಕೆ ಪ್ರಮಾಣ, ವೇದನೂ ದೇವರಿರೋದಕ್ಕೆ ಪ್ರಮಾಣ ಅಂತ. ಇದು ಒಂದರ್ಥ. ಇದರಲ್ಲಿ ಇನ್ನೊಂದೇನು ಅನುಸಂಧಾನ ಮಾಡಬಹುದಂದ್ರೆ ಈ ಶಬ್ದದಿಂದ ಬ್ರಹ್ಮಸೂತ್ರದ ಹೋಲಿಕೆ ಈ ಸ್ವಾಪ್ತವೃಂದಾವನ ಆಖ್ಯಾನಕ್ಕೆ ಕೊಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ. ಯಾಕೆಂದ್ರೆ ಅದನ್ನ ವೇದವ್ಯಾಸರು ರಚನೆ ಮಾಡಿದ್ದು ಬ್ರಹ್ಮಸೂತ್ರನ. ಬ್ರಹ್ಮಸೂತ್ರ ಭಾಷ್ಯವನ್ನ ಆಚಾರ್ಯರು ಮಾಡಿದ್ದು. ಸ್ವಾಪ್ನ ವೃಂದಾವನ ಆಖ್ಯಾನವನ್ನು ರಚನೆ ಮಾಡಿದವರು ಯಾರು? ವಾದಿರಾಜರು. ಇದು ನಮಗೆ ಗೊತ್ತಿರೋ ವಿಷಯ. ರಘುಪ್ರವೀರ ತೀರ್ಥರ ಸ್ವಾಪ್ನ ವೃಂದಾವನ ಆಖ್ಯಾನ ಪ್ರಾಮಾಣ್ಯ ಬೋಧನೆಯಲ್ಲಿ ನಾವು ಗಮನಿಸಿದ್ವಿ. ಅಲ್ಲಿ ಮೊದಲೆಲ್ಲ ವಿಷಯ ಹೇಳ್ತಾ ಬಂದ್ರು. ಇದು ಬ್ರಹ್ಮಸೂತ್ರ ಭಾಷ್ಯ ತರ, ಇದು ಬ್ರಹ್ಮಸೂತ್ರ ತರ. ಯಾಕೆಂದ್ರೆ ಅಲ್ಲಿ ಏನಿದೆ, ಅಲ್ಲಿ ಹೇಳ್ದವ್ರು ಯಾರು, ಕೇಳ್ದವ್ರು ಯಾರು, ಯಾವ ಪ್ರಸಂಗದಲ್ಲಿ ಬಂತು, ಹಾಗೆ ಇದು ಕೂಡ ಪ್ರಮಾಣ ಅಂತೆಲ್ಲ ಹೇಳ್ತಾ ಬಂದ್ರು. ನ್ಯಾಯಸುಧಾ ಅಧ್ಯಯನ ಮಾಡದೇ ಇದ್ರೆ ಇದನ್ನ ಜೋಡಿಸ್ಲಿಕ್ಕಾಗಲ್ಲ. ನ್ಯಾಯಸುಧಾ ಬೇಕಾಗತ್ತೆ ಇದಕ್ಕೆ. ಏನಾಯ್ತು? ತ್ರಿಧಾಮಾನಂ ಅನ್ನೋದಕ್ಕೆ ಇನ್ನೊಂದು ಹೊಸ ಅರ್ಥ ಏನು ಅಂದ್ರೆ, ತ್ರಿಧಾಮಾನಂ ಅಂದ್ರೆ 3 ರೀತಿಯಾಗಿ ಭಗವಂತ ನಮಗೆ ಗೋಚರ ಆಗ್ತಾ ಇದ್ದಾನೆ. 3 ಪ್ರಮಾಣಗಳಿದೆ. ಯಾವ ಪ್ರಮಾಣ? ಬ್ರಹ್ಮಸೂತ್ರ ಪ್ರಮಾಣ ಅನ್ಲಿಕ್ಕೆ 3 ಹೇಳ್ತಾರಲ್ಲಿ ಜಯತೀರ್ಥರು. ಶ್ರುತಿ ಮೂಲತಯ ತಥಾ ಯುಕ್ತಿ ಮೂಲತಯ ಚೈವ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಅಂತ ಹೇಳ್ತಾರೆ. ಪ್ರಾಮಾಣ್ಯಂ ತ್ರಿವಿಧಂ, 3 ರೀತಿ ಅಂತ ಹೇಳ್ತಾರೆ ಬ್ರಹ್ಮಸೂತ್ರಕ್ಕೆ. ಅದರಲ್ಲಿ ಒಂದು ಆಪ್ತಿ ಮೂಲತ್ವ, ಇನ್ನೊಂದು ಶ್ರುತಿ ಮೂಲತ್ವ, ಇನ್ನೊಂದು ಯುಕ್ತಿ ಮೂಲತ್ವ ಅಂತ 3 ಪ್ರಮಾಣ ಕೊಡ್ತಾರೆ. ಆ 3 ಪ್ರಮಾಣನ್ನು ಇಲ್ಲಿ ಅನ್ವಯಿಸ್ಕೊಳ್ಬೇಕು. ಈ ಸ್ವಾಪ್ತವೃಂದಾವನಾಖ್ಯಾನ ಗ್ರಂಥದ ಪ್ರತಿಪಾದ್ಯನಾದ ಹಯಗ್ರೀವ ದೇವರಿಗೆ, ಅದೇ ರೀತಿ ವಾದಿರಾಜರಿಗೆ ಅನ್ವಯ ಆಗುತ್ತೆ. ಹೇಗೆ? ಆಪ್ತಿ ಮೂಲ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಬಂದಿದ್ದು ಹೇಗೆ? ಆಪ್ತಿ ಮೂಲ. ಆಪ್ತಿ ಮೂಲ ಅಂತಂದ್ರೆ ಹಿಂದೆ ಹೇಳಿದಂತೆ, ಅವತ್ತು ಪಾಠಗಳೆಲ್ಲ ಬಂದಂತೆ, ಒಬ್ಬ ಆಪ್ತ ಅಂದ್ರೆ ನಮಗೆ ತುಂಬಾ ವಿಶ್ವಾಸ ಪಾತ್ರನಾದ ವ್ಯಕ್ತಿ ತಾನು ಏನು ಹೇಳ್ತಾನೆ ಗ್ರಂಥ, ಅದನ್ನ ಆಪ್ತಿ ಮೂಲ ಅಂತ ಕರಿತೀವಿ ಆ ಗ್ರಂಥವನ್ನ. ಅದ್ ಪ್ರಮಾಣ. ಅಂದ್ರೆ ಅವನಿಗೆ ಸರಿಯಾಗಿ ಗೊತ್ತಿರ್ಬೇಕು, ಮೋಸ ಮಾಡ್ಬೇಕು ಅಂತ ಇಚ್ಛೆ ಇರಬಾರ್ದು, ಮತ್ತೆ ಅವನ ಇಂದ್ರಿಯಗಳಿಗೆ ಶಕ್ತಿ ಚೆನ್ನಾಗಿರ್ಬೇಕು, ಹೇಳ್ಬೇಕು ಅಂತ ಅವನಿಗೆ ಬಯಕೆ ಇರಬೇಕು. ಇಷ್ಟೆಲ್ಲ ಗುಣ ಇದ್ರೆ ಅವನನ್ನ ಆಪ್ತ ಅಂತ ಕರೀತಾರೆ. 4 ಗುಣ ಇರ್ಬೇಕು. ಜಯತೀರ್ಥರು ವಿವರಣೆ ಮಾಡ್ತಾರೆ. ಈ 4 ಗುಣ ಇರೋನು ಆಪ್ತ. ಅವನಲ್ಲಿ ಆಪ್ತಿ ಇರುತ್ತೆ, 4 ಗುಣ ಇರುತ್ತೆ. ಅವನು ಹೇಳಿದ ಗ್ರಂಥ ಆಪ್ತ ಅಂದ್ರೆ ಅದು ಪ್ರಮಾಣ ಅಂತ ಆಗತ್ತೆ, ಆಪ್ತಿ ಮೂಲ ಅನ್ನಿಸ್ಕೊಳುತ್ತೆ. ಈಗ ಸ್ವಾಪ್ತವೃಂದಾವನಾಖ್ಯಾನನು ಇದು ಆಪ್ತಿ ಮೂಲನೆ. ಯಾಕೆ ಹೇಳಿದ ವಾದಿರಾಜರು ಅವರಲ್ಲಿ 3, 4 ಅದೇನ್ ಗುಣಗಳಿದೆ ಆಪ್ತನಲ್ಲಿ ಇರ್ಬೇಕಾಗಿತ್ತು ಅಷ್ಟೂ ಇದೆ. ಹಾಗ ಅವ್ರು ಹೇಳಿದ್ದು ಪ್ರಮಾಣ. ಅಷ್ಟೇ ಅಲ್ಲ, ಆಪ್ತಿ ಮೂಲ ವಾದಿರಾಜರು. ಯಾಕೆ? ವಾದಿರಾಜ ರುಜುತ್ವ ವಿಷಯ ಆಪ್ತಿ ಮೂಲ. ಯಾಕೆಂದ್ರೆ ಆಪ್ತರು ಯಾರು? ಅವರ ಶಿಷ್ಯರು ವೇದವೇದ್ಯ ತೀರ್ಥರು, ಮತ್ತೆ ನಂತರ ವೇದನಿಧಿ ತೀರ್ಥರು, ಮತ್ತೆ ವೃಂದಾವನಾಚಾರ್ಯರು, ಇವರೆಲ್ಲ ಆಪ್ತರು. ಇವರು ಮೂಲ. ಯಾವ ವಿಷಯದಲ್ಲಿ? ವಾದಿರಾಜರನ್ನ ರುಜುಗಳು ಅಂತ ತಿಳ್ಕೊಳ್ಳೋ ವಿಷಯದಲ್ಲಿ ಇವರೆಲ್ಲ ಮೂಲ, ಅಂದ್ರೆ ಮೂಲವಾಗಿ ನಮಗೆ ಇದ್ದಾರೆ. ಹಾಗಾಗಿ ಆಪ್ತಿ ಮೂಲತ್ವ ಈ ಒಂದು ಕಾರಣ ಏನ್ ಕೊಡ್ತಾರೆ ಬ್ರಹ್ಮಸೂತ್ರ ಪ್ರಮಾಣ ಅನ್ಲಿಕ್ಕೆ. ಅದೇ ತರ ಬ್ರಹ್ಮಸೂತ್ರದಲ್ಲಿ ಹೇಳಿದ ವಿಷಯ ಪ್ರಮಾಣ ಅನ್ಲಿಕ್ಕೆ, ಹಾಗೆ ಸ್ವಾಪ್ತವೃಂದಾವನಾಖ್ಯಾನ ಪ್ರಮಾಣ ಅನ್ಲಿಕ್ಕೆ ಆಪ್ತಿ ಮೂಲ ಅದು ಬೇಕದು, ಆಪ್ತಿ ಮೂಲ ಅನ್ನೋದು. ಹಾಗೆ ವಾದಿರಾಜರು ರುಜುಗಳು ಅನ್ಲಿಕ್ಕೂ ಆಪ್ತಿ ಮೂಲ, ಅಂದ್ರೆ ಪರಂಪರೆ, ಗುರು ಪರಂಪರೆ ಇರ್ಬೇಕು. ಆ ಗುರು ಪರಂಪರೆಯಿಂದ ನಾವು ತಿಳ್ಕೊಂಡಿದೀವಿ. ಇದು ಒಂದು. ಶ್ರುತಿ ಮೂಲ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರ ಯಾಕೆ ಪ್ರಮಾಣ ಅಂದ್ರೆ ವೇದ ಅದಕ್ಕೆ ಮೂಲ. ವೇದ ಏನ್ ಅರ್ಥ ಹೇಳ್ತಾ ಇದೆಯೋ ಅದೇ ಅರ್ಥವನ್ನ ಬ್ರಹ್ಮಸೂತ್ರ ಹೇಳ್ತಾ ಇದೆ, ಹಾಗಾಗಿ ಅದು ಪ್ರಮಾಣ. ಇದು ಹಾಗೆ ತ್ರಿಧಾಮಾನಂ. ಯಾಕೆಂದ್ರೆ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಬಂದ ಅರ್ಥ ಅದು ವೇದದಲ್ಲೂ ಬಂದಿದೆ. ಯಾಕಂದ್ರೆ ಈಗ ಹೇಳ್ತಾ ಇರೋ ವಿಷಯ ಏನೇನಿದೆಯಲ್ಲ ಇದೆಲ್ಲ ವೇದದಲ್ಲಿ ಬಂದಿದೆ. ವೇದದಲ್ಲಿ ಬಂದಿರೋದ್ರಿಂದಾನೇ ಇಲ್ಲಿ ಹೇಳ್ತಾ ಇರೋದು ವಿಷಯ ಸರಿ ಹೋಯ್ತು. ಹಾಗೆ ವಾದಿರಾಜ ರುಜುತ್ವ ಬಳಿತ ಸೂಕ್ತದಲ್ಲಿ ಬಂದಿದೆ ಅಂತ ತಿಳ್ಕೊಂಡಿದೀವಿ. ವೇದದಲ್ಲಿ ಬಂದಿದ್ದೆ ಇಲ್ಲಿ ಬಂದಿದೆ. ಹಾಗಾದ್ರೆ ಇದು ಶ್ರುತಿ ಮೂಲ ಆಯ್ತು. ವಾದಿರಾಜ ರುಜುತ್ವ ಶ್ರುತಿ ಮೂಲ.
ಇನ್ನು ಹಯಗ್ರೀವ ದೇವರ ಸರ್ವೋತ್ತಮತ್ವ ಅದು ಶ್ರುತಿ ಮೂಲ, ಅದಕ್ಕೂ ವೇದನೆ ಮೂಲ ಅಂತ ಅರ್ಥ ಆಯ್ತು. ಇನ್ನು ಯುಕ್ತಿ ಮೂಲ, ಅನೇಕ ಯುಕ್ತಿಗಳಿದೆ. ಇಲ್ಲಿ ಯುಕ್ತಿ ಕೊಟ್ರು, ಹೇಗೆ ಗರುಡ ದೇವರಿಗಿಂತ ಉತ್ತಮ, ಯಾಕೆಂದ್ರೆ ದ್ವಿಜ ಕಶ್ಚಿತ್, ರುಕ್ಮಿಣಿ ಪತ್ರವನ್ನ ತಗೊಂಡು ಹೋದ ಆ ಬ್ರಾಹ್ಮಣ ಕಶ್ಚಿತ್ ಅಂದ್ರೆ ಬ್ರಹ್ಮ ಪದವಿಗೆ ಬರ್ಲಿಕ್ಕೆ ಯೋಗ್ಯತೆ ಇರುವಂತಹ ಜೀವಿ ಅಂತ. ಹೀಗೆ ಯುಕ್ತಿ ಮೂಲ, ಶ್ರುತಿ ಮೂಲ, ಮತ್ತೆ ಆಪ್ತವಾಕ್ಯ, ಆಪ್ತಿ ಮೂಲ ಅಂತ ಏನಿದೆ, ಈ 3 ಪ್ರಮಾಣ ಇದೆ. ಇದು ವಾದಿರಾಜ ರುಜುತ್ತ ವಿಷಯದಲ್ಲೂ ಇದೆ, ಹಯಗ್ರೀವ ದೇವರ ವಿಷಯದಲ್ಲೂ ಇದೆ ಅಂತ ಈ ಅರ್ಥವನ್ನ ತಿಳಿಸ್ಲಿಕ್ಕೆ ಇಲ್ಲಿ ತ್ರಿಧಾ ಮಾನಂ, ಮಾನ ಅಂದ್ರೆ ಪ್ರಮಾಣ, ತ್ರಿಧಾ 3 ರೀತಿ ಪ್ರಾಮಾಣ್ಯ ಇದೆ. 3 ರೀತಿ ಪ್ರಾಮಾಣ್ಯ ಇದೆ ಅಂತ ಆದ್ರೆ ಅದು ಸರ್ವೋತ್ತಮ ಪ್ರಮಾಣ ಅಂತ ಹೇಳ್ತಾರೆ. ಈಗ ನಾವು ಹೇಳೋ ವಿಷಯಕ್ಕೆ ಒಂದ್ ಗ್ರಂಥ ಪ್ರಮಾಣ ಅಲ್ಲದೆ ಒಂದ್ 3-4 ಪ್ರಮಾಣ ಸಿಕ್ಬಿಟ್ರೆ ದೊಡ್ಡ ವಿಷಯ ಆಗ್ಬಿಡುತ್ತೆ. ನಿಜವಾಗಿ ಇದು ಒಪ್ಲೇಬೇಕು ಅಂತ. ಬ್ರಹ್ಮಸೂತ್ರ ಪ್ರಮಾಣ ಅನ್ಲಿಕ್ಕೆ ಬರೀ ವೇದ ಅಷ್ಟೇ ಅಲ್ಲ, ಯುಕ್ತಿ ಅಷ್ಟೇ ಅಲ್ಲ, ಆಪ್ತಿನೂ ಇದೆ, ಹೇಳ್ದವ್ರ ಆಪ್ತರು ಅಂತಿದೆ. ಹಾಗೆ ಸ್ವಾಪ್ತನಾಮನಾಖ್ಯಾನ ಬರೋ ವಿಷಯಕ್ಕೆ ಕೇವಲ ಆಪ್ತಿ ಅಲ್ಲ, ಶ್ರುತಿ ಅಲ್ಲ, ಯುಕ್ತಿ ಎಲ್ಲ ಇದೆ. ಅದನ್ನ ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಪ್ರಾಮಾಣ್ಯ ಇದೆ ಇದಕ್ಕೆ. ಹಾಗಾದ್ರೆ ಬ್ರಹ್ಮಸೂತ್ರಕ್ಕೂ ಸ್ವಾಪ್ತನಾಮನಾಖ್ಯಾನಕ್ಕೂ ಸಾಮ್ಯ ಇದೆಯಾ ಅಂತಂದ್ರೆ ಅದು ಬೇರೆ. ಯಾಕಂದ್ರೆ ಬ್ರಹ್ಮಸೂತ್ರ ಅದು ವೇದವ್ಯಾಸ ರಚನೆ ಮಾಡಿತ್ತು. ಇದನ್ನ ರಚನೆ ಮಾಡಿದವರು ವೇದವ್ಯಾಸರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದ ವಾದಿರಾಜರು ರಚನೆ ಮಾಡಿದ್ರು. ಹಾಗಾಗಿ ಹೇಳಿದ ಕರ್ತೃಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಅದು ದೇವರು ಹೇಳಿತ್ತು, ಇವರು ದೇವರ ಪುತ್ರ ವಾದಿರಾಜರು ಹೇಳಿತ್ತು, ಅದರಲ್ಲಿ ವ್ಯತ್ಯಾಸ ಇದೆ. ಅದು ಬಿಟ್ರೆ ಮಿಕ್ಕಿದೆಲ್ಲ ಸಮಾನ. ಆದ್ರಿಂದ ಇದು ಮಹತ್ ಪ್ರಮಾಣ ಅಂತ ಅನಿಸ್ಕೊಳತ್ತೆ ಅಂತ ಈ ಶಬ್ದವನ್ನ ಸೂಚನೆ ಮಾಡ್ತಾ ವಾದಿರಾಜರು ನಮಗೆ ಈ ಅಂಶವನ್ನು ತಿಳಿಸಿದ್ದಾರೆ. ಇದು ನ್ಯಾಯಸುಧಾದಲ್ಲಿ, ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರ ವಾಕ್ಯ ಇದೆ, ಅದರ ಪ್ರಕಾರ ಅಲ್ಲಿ ವಿವರಣೆ ಇದೆ. ಆ ವಿವರಣೆಯನ್ನ ಇಲ್ಲಿ ತಗೊಳ್ಬೇಕು. ಈ ಅಭಿಪ್ರಾಯವನ್ನೆಲ್ಲ ಇಟ್ಕೊಂಡೆ ರಘುಪ್ರವೀರ ತೀರ್ಥರು ಸ್ವಾಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧನೆಯಲ್ಲಿ ಅಷ್ಟೊಂದು ವಿವರಣೆ ಮಾಡಿದ್ದಾರೆ. ಇಲ್ಲಾಂದ್ರೆ ಅವ್ರಿಗೆ ಹೇಗ್ ಹೊಳೆಯುತ್ತೆ ಇಷ್ಟೆಲ್ಲ ಅರ್ಥ? ಸ್ವಾಪ್ತವೃಂದಾವನಾಖ್ಯಾನ ಮಾಡಿ, ಪಾರಾಯಣ ಮಾಡಿ ಮಾಡಿ, ಪೂರ್ತಿ ಆವೃತ್ತಿ ಮಾಡಿ ಆ ಸುಧಾದ ವಿಷಯಗಳನ್ನ ಹೀಗೆ ಹೆಕ್ಕಿದ್ದಾರೆ. ನನಗೂ ಅದು ಅನ್ನಿಸ್ತಾ ಇತ್ತು, ಹೇಗೆ ಈ ವಿಷಯ ಅವ್ರಿಗೆ ಇಷ್ಟು ಹೊಳೆದಿದೆ ಅಂತ. ಇಲ್ಲಿ ಬರೋ ಶಬ್ದಗಳನ್ನ ಗಮನಿಸ್ತಾ ಹೋದ್ರೆ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಒಂದೊಂದೇ ಪ್ರಕರಣ ನಿಧಾನಕ್ಕೆ ಓದ್ತಾ ಹೋದ್ರೆ, ನೀವು ನ್ಯಾಯಸುಧಾ ಪೂರ್ಣ ಅಧ್ಯಯನ ಮಾಡಿದ್ರೆ ಅಥವಾ ಇನ್ಯಾವ್ದಾದ್ರು ವ್ಯಾಸತ್ರಯ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರೆ ಸಿಗತ್ತೆ. ಆ ವಿಷಯ ಇಲ್ಲಿ ಹೇಳಿದ್ದಾರೆ, ಅಥವಾ ಯುಕ್ತಿ ಮಲ್ಲಿಕಾ ನೋಡಿದ್ರೆ ಆ ವಿಷಯ ಇಲ್ಲಿ ಹೇಳಿದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ರಘುಪ್ರವೀರ ತೀರ್ಥರು ಒಂದೊಂದೇ ಶಬ್ದದಿಂದ ಅರ್ಥ ತಗೊಂಡು ಪೂರ್ತಿ ಸ್ವಾಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಸಮರ್ಥನೆಯನ್ನ ಮಾಡಿದ್ದಾರೆ. ಅದೊಂದು ವಿಷಯ. ಇನ್ನು ತ್ರಿಜಗದ್ವಂದ್ಯ ವಿಗ್ರಹಂ ಅನ್ನೋದಕ್ಕೆ ಅರ್ಥ ಆಗ್ಲೇ ನೋಡಿದ್ವಿ. ತ್ರಿಜಗತ್, 3 ಜಗತ್ತಿನಿಂದ ವಂದ್ಯವಾದ ವಿಗ್ರಹ. ವಿಗ್ರಹ ಅಂದ್ರೆ ದೇಹ. ಅವನ ದೇಹಕ್ಕೆ, ಹಯಗ್ರೀವ ದೇವರ ಜ್ಞಾನಾನಂದಮಯ ದೇಹಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಅಂತ ಇದರ್ಥ. ಅಲ್ಲಿ 2 ಅರ್ಥ ಇನ್ನೂ ಹೊಸದಾಗಿ ಹೇಳ್ತಾರೆ. ವಿಗ್ರಹ ಅನ್ನೋ ಶಬ್ದ ಹೇಳ್ತಾರೆ. ವಿಗ್ರಹ ಅನ್ನೋ ಶಬ್ದಕ್ಕೆ ಒಟ್ಟು 3 ಅರ್ಥ. ಒಂದು ದೇಹ ಅಂತ ಅರ್ಥ, ಮತ್ತೊಂದು ಯುದ್ಧ ಅಂತ ಅರ್ಥ ಹೇಳ್ತಾರೆ. ವಿಗ್ರಹ ಮಾಡೋದಂದ್ರೆ ಯುದ್ಧ ಮಾಡೋದು ಅಂತ ಅರ್ಥ. ಆ ಯುದ್ಧ ಮಾಡೋದು ಅನ್ನೋ ಅರ್ಥ ಹೇಗ್ ಸಿಗತ್ತೆ ನಮಗೆ ಅಂತಂದ್ರೆ, ತ್ರಿಜಗದ್ವಂದ್ಯ ಯಾರು? 3 ಜಗತ್ತು ನಮಸ್ಕಾರ ಮಾಡ್ತಾರೋದು ಯಾರಿಗೆ? ದೇವರಿಗೆ. ಅವನು ಯಾರ ಜೊತೆ ಯುದ್ಧ ಮಾಡ್ದ ಅಂದ್ರೆ ರಾಮರೂಪದಲ್ಲಿ, ಕಲಿ ಅಂತಂದ್ರೆ ವೇದವ್ಯಾಸ ರೂಪದಲ್ಲಿ ಕಲಿಯ ಜೊತೆ ಯುದ್ಧ ಮಾಡ್ದ, ಕೃಷ್ಣಾವತಾರದಲ್ಲಿ ಕಂಸನ ಜೊತೆ ಯುದ್ಧ ಆಯ್ತು, ಹಯಗ್ರೀವಾವತಾರದಲ್ಲಿ ಮಧುಕೈಟಭರ ಜೊತೆ ಯುದ್ಧ ಆಯ್ತು. ಈ ಅಷ್ಟು ಅರ್ಥ ಈ ತ್ರಿಜಗದ್ವಂದ್ಯ ವಿಗ್ರಹ ಅನ್ನೋ ಶಬ್ದದಿಂದ ಸಿಗುತ್ತೆ. ಅಂದ್ರೆ ಇವರು ರಾಮಕೃಷ್ಣ ವೇದವ್ಯಾಸ ಹಯಗ್ರೀವ ರೂಪ ಬಿಡೋದೇ ಇಲ್ಲ. ಪಂಚವೃಂದಾವನದಲ್ಲಿ ಸನ್ನಿಹಿತವಾದ ರೂಪವನ್ನ ಈ 10 ಶ್ಲೋಕಗಳವರೆಗೂ ಹೇಳ್ಕೊಂಡ್ ಬರ್ತಾರೆ. ಇಲ್ಲ, ಎಲ್ಲಾ ರೂಪಗಳನ್ನು ಈ 10 ಶ್ಲೋಕ ಹೇಳ್ತಾ ಇದೆ ಅಂತ. ತುಂಬಾ ಕಷ್ಟ ಹೀಗೆ ಅರ್ಥ ಹೇಳೋದು. ಇದು ಕಾವ್ಯದ ಅತ್ಯದ್ಭುತ ಶೈಲಿ ಇದು. ಅಂದ್ರೆ ಶ್ಲೇಷಾಲಂಕಾರ ಅಂತ ಕರಿತೀವಿ. ಒಂದು ಶಬ್ದ ಆಡಿದ್ರೆ ಅದಕ್ಕೆ 2 ಅರ್ಥ ಇರ್ತಾ ಹೋಗುತ್ತೆ. ಆದ್ರೆ ಇಲ್ಲಿ 2 ಅರ್ಥ ಅಲ್ಲ, ಇದು 3, 4, 5, 6 ಹೀಗೆ ಅರ್ಥ ಹೋಗುತ್ತೆ ಸ್ವಾಪ್ತವೃಂದಾವನಾಖ್ಯಾನದ ಈ 10 ಶ್ಲೋಕಗಳಲ್ಲಿ. ಆದ್ರೆ ಪಂಚವೃಂದಾವನದ ಅಷ್ಟು ರೂಪ ಹೇಳುತ್ತೆ ಎಲ್ಲಾ ಶ್ಲೋಕ. ಆ ಒಂದೊಂದು ಪದ ಹಾಗೆ ಬಳಸಿದ್ದಾರೆ. ಇಂಥ ಅದ್ಭುತ ಕೃತಿ ರಚನೆ ಮಾಡ್ಬೇಕು ಅಂದ್ರೆ ಅದು ವಾದಿರಾಜರ ಕೈಲೇ ಸಾಧ್ಯ. ಅದು ಈ ಪ್ರತಿಯೊಂದು ಅಂಶದಿಂದ ನಾವು ತಿಳ್ಕೊಳ್ಬಹುದು. ಹಾಗಾದ್ರೆ ರಾವಣ ಬಂದ, ರಾವಣನ ಜೊತೆ ಯುದ್ಧ ಆಯ್ತು ವಿಗ್ರಹ. ಈ ತರ ಒಬ್ಬೊಬ್ಬರ ಜೊತೆ ಯುದ್ಧ ಆಯ್ತು ಅಂತ ಈ ಒಂದು ಅರ್ಥವನ್ನು ತಗೊಂಡಿದ್ದಾರೆ. ಇನ್ನೊಂದು ಅರ್ಥ, ವಿಗ್ರಹ ಅಂದ್ರೆ ವಿಶೇಷವಾದ ಜ್ಞಾನ ಅಂತ ಅರ್ಥ. 3 ಜಗತ್ ಯಾಕೆ ಇವನಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅವನ ಜ್ಞಾನ ಅಷ್ಟು ದೊಡ್ಡದು ಅಂತ. ಅವನಿಂದ ಇಡೀ ವೇದ ಬಂದಿದೆ, ಹಯಗ್ರೀವ ದೇವರಿಂದ. ವೇದವ್ಯಾಸ ರೂಪಿ ಪರಮಾತ್ಮನಿಂದ ಇಡೀ ವೇದದ ವಿಭಾಗ ನಡೆದಿದೆ. ಬ್ರಹ್ಮಸೂತ್ರ ವೇದ ಅರ್ಥ ನಿರ್ಣಯ ಮಾಡ್ಲಿಕ್ಕೆ ಹೊರಟಿದೆ. ಅವನ ಜ್ಞಾನ ಎಷ್ಟು ದೊಡ್ಡದು ಅಂತ ಒಂದು ಪರಿಚಯ ಮಾಡ್ತಾರೆ ಮಧ್ವಾಚಾರ್ಯನು ವ್ಯಾಖ್ಯಾನದಲ್ಲಿ.
ಅವ್ಯಾಕೃತ ಆಕಾಶ ತುಂಬಾ ದೊಡ್ಡದ ಆಕಾಶ. ಈ ಅವ್ಯಾಕೃತ ಆಕಾಶದಲ್ಲಿ ಒಂದು ಸಮುದ್ರ ಅಂತ ಇಟ್ಕೋಣ. ಅವ್ಯಾಕೃತ ಆಕಾಶ ದೊಡ್ಡ ಸಮುದ್ರ. ದೊಡ್ಡ ಸಮುದ್ರದಲ್ಲಿ ಒಂದು ಚಿಕ್ಕ ಹನಿ ತಗೊಳ್ಳಿ. ಆ ಹನಿ ಹೇಗಿರತ್ತಲ್ಲ ಹಾಗೆ ಭಗವಂತನ ಜ್ಞಾನ ಅದು ದೊಡ್ಡ ಅವ್ಯಾಕೃತ ಆಕಾಶ. ಈ ಭೂತಾಕಾಶಕ್ಕೆ ಲಿಮಿಟ್ ಇದೆ. ನಾವೇನು ಈಗ ಕಾಣ್ತಾ ಇದೀವಲ್ಲ ಆಕಾಶ, ಇದು ಭೂತಾಕಾಶ ಲಿಮಿಟ್ ಇದೆ. ಅವ್ಯಾಕೃತ ಆಕಾಶಕ್ಕೆ ಲಿಮಿಟ್ ಇಲ್ಲ, ಅಪರಿಮಿತ ಅದು ಶಾಸ್ತ್ರದ ಪ್ರಕಾರ. ಲಕ್ಷ್ಮಿ ಅದಕ್ಕೆ ಅಭಿಮಾನಿನಿ ದೇವತೆ ಅವ್ಯಾಕೃತ ಆಕಾಶಕ್ಕೆ. ಆ ಅವ್ಯಾಕೃತ ಆಕಾಶ ತುಂಬಾ ದೊಡ್ಡದು. ಆತರ ಭಗವಂತನ ತುಂಬಾ ವಿಶಾಲ ವಿಗ್ರಹ, ವಿಶೇಷವಾದ ಜ್ಞಾನ, ಅದು ಸಮುದ್ರ. ಆ ಸಮುದ್ರದಲ್ಲಿ ಒಂದು ಹನಿ ಅಂತೆ ವೇದ ಅಷ್ಟೇ. ಅಂದ್ರೆ ಇಡೀ ವೇದರಾಶಿ ಅಂದ್ರೆ ಅನಂತ. ಅದು ಅನಂತ ವೇದರಾಶಿ ದೇವರ ಜ್ಞಾನಕ್ಕೆ ಹೋಲಿಸಿದ್ರೆ ಅದೊಂದು ಹನಿ ಅಷ್ಟೇ ಅಂತೆ ದೇವರಿಗೆ. ಇಂಥವನು ಅಂತಂದ್ಮೇಲೆ ಅವ್ನು ನಮಸ್ಕಾರ ಮಾಡದೇ ಇರ್ತಾರೆ ಯಾರಾದ್ರೂ. ತ್ರಿಜಗತ್ ಒಂದೇ ವಿಗ್ರಹ ಅವನು ಅಂತ. ಹೀಗೆ ವಿಗ್ರಹ ಅನ್ನೋ ಶಬ್ದಕ್ಕೆ 3 ಅರ್ಥ ತಗೊಂಡು ವರ್ಣನೆ ಮಾಡಿದ್ದಾರೆ. ಇನ್ನೂ ಹಲವು ವಿಷಯಗಳಿದೆ ಇದರಲ್ಲಿ. ಇದನ್ನ ಕೊನೆಗೆ ನಮ್ಗೆ ಏನ್ ಸಿಗ್ಬೇಕು ಅಂದ್ರೆ ಅದೊಂದು ನೆನಪಿರ್ಬೇಕು. ಒಂದೊಂದ್ ಪದಕ್ಕೆ ಬೇಕಾದಷ್ಟು ಅರ್ಥ ಇದೆ. ತ್ರಿವಿಕ್ರಮ ಶಬ್ದಕ್ಕೂ ನೀವು ಪುಸ್ತಕದಲ್ಲೂ ಸಿಗತ್ತೆ. 24 ಅರ್ಥ ಹೇಳ್ತಾರೆ. ಎಂತ ಅದ್ಭುತ ಒಂದ್ ಶಬ್ದಕ್ಕೆ 24 ಅರ್ಥ ಅಂದ್ರೆ. ಅಷ್ಟೆಲ್ಲ ಅರ್ಥವನ್ನ ತಿಳ್ಕೊಳ್ಲಿಕ್ಕಿದೀವಿ. ಆದ್ರೆ ಇಷ್ಟೆಲ್ಲ ಅರ್ಥ ತಿಳ್ಕೊಂಡ್ಮೇಲೆ ಈ 3 ಶ್ಲೋಕ 3ನೇ ಅಧ್ಯಾಯದ ಅರ್ಥ ಹೇಳ್ತಾ ಬ್ರಹ್ಮಸೂತ್ರದ್ದು, ಹಾಗೆ ಹಯಗ್ರೀವ ದೇವರ ತೊಡೆಗಳ ವರ್ಣನೆ ಮಾಡ್ತಾ ಈ ಸಾಲುಗಳು ಅನ್ನೋದು ಗಮನಿಸ್ಬೇಕು. ಅದು ಬಂತು ಅಂದ್ರೆ ಲಿಂಕ್ ಅಲ್ಲಿ ಇದೀವಿ ಅಂತ ಅರ್ಥ. ಇಲ್ಲಾಂದ್ರೆ ಈ ಶಬ್ದದ ಅರ್ಥದಲ್ಲೇ ಮುಳುಗಿ ಕೊನೆಗೆ ಅದಕ್ಕೆ ಬರೋದಿಲ್ಲ. ಅದೊಂದು ಎಚ್ಚರದಲ್ಲೇ ಇಟ್ಕೊಂಡು ಇದನ್ನ ಓದ್ಬೇಕು. ಇನ್ನೂ ಅನೇಕ ವಿಷಯಗಳಿದೆ, ಅದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮದ್ ಮುರ ಗೋಪಾಲಕೃಷ್ಣನಿಗೆ ನಮಸ್ಕಾರ ಗುರು, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ.